ಇವತ್ತು ನಾವು ಜರ್ಮನಿಲಿರೋ ನಮ್ಮ ಮನೆ ಓನರ್ಸ್ನ ಡಿನ್ನರ್ಗೆ ಇನ್ವೈಟ್ ಮಾಡಿದೀವಿ. ಅವ್ರು ಬರೋ ಮುಂಚೆನೆ ನಾನು ಒಬ್ಬಿ ಸೇರ್ಕೊಂಡು ಫುಲ್ ಮನೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟಿದೀವಿ. ಅವ್ರ ಮನೆಯಲ್ಲಿ 3 ಜನ ಇದ್ದಾರೆ, ಅಪ್ಪ, ಅಮ್ಮ ಅಂಡ್ ಮಗ. ಇವರು ನಮ್ಮ ಇಂಡಿಯನ್ ಫುಡ್ ತಿನ್ನಲ್ಲ ಅಂತ ಪಾರ್ಟಿ ಪಿಜ್ಜಾ ಆರ್ಡರ್ ಮಾಡಿದೀವಿ. ಹಾಗೆ ಜೊತೆಗೆ ಫ್ರೆಂಚ್ ಫ್ರೈಸ್, ಚಿಕನ್ ನಗೆಟ್ಸ್ ಅಂಡ್ ಚೀಸ್ ನಗೆಟ್ಸ್ ನಾನೇ ಫ್ರೈ ಮಾಡಿದ್ದೆ. ಹೀಗೆ ತಿಂತ ಮಾತಾಡ್ತಾ ಇರೋವಾಗ ಇವರಿಗೆ ನಮ್ಮ ಇನ್ಸ್ಟಾಗ್ರಾಮ್ ಅಂಡ್ ಯೂಟ್ಯೂಬ್ ಚಾನೆಲ್ ಬಗ್ಗೆ ಹೇಳಿದ್ವು. ಅವ್ರಿಗಂತೂ ಫುಲ್ ಶಾಕ್. ಜೊತೆಗೆ ಅವ್ರ ಮಗ ಆಂಗೋ ಅಂತೂ ಫುಲ್ ಎಕ್ಸೈಟೆಡ್. 12,000 likes. Let's read the comments. ಅವಂದು ಒಂದು ರೀಲ್ಗೆ ನಮ್ಮ ಪೇಜಲ್ಲಿ 1 ಮಿಲಿಯನ್ ವ್ಯೂಸ್ ಬಂದಿರೋದು ನೋಡಿ ಫುಲ್ ಸೆಲೆಬ್ರಿಟಿ ತರ ಫೀಲ್ ಮಾಡ್ತಿದ್ದ. ಇವ್ರಿಗೆಲ್ಲ ಮೊದಲೇ ಗೊತ್ತಿತ್ತು ನಾನು ತುಂಬಾ ವಿಡಿಯೋಸ್ ಶೂಟ್ ಮಾಡ್ತೀನಿ ಅಂತ. ಆದ್ರೆ ಯಾಕೆ ಮಾಡ್ತಿದ್ದೀನಿ ಅಂತ ಇವಾಗ ಗೊತ್ತಾಗ್ತಿದೆ. ಆಂಟಿ ಅಂಕಲ್ಗೆ ಇಂಗ್ಲಿಷ್ ಬರಲ್ಲ, ನಮಗೆ ಜರ್ಮನ್ ಬರಲ್ಲ. ಆದ್ರೂ ನಮ್ಗೆ ಬರೋ ಅಲ್ಪ ಸ್ವಲ್ಪ ಜರ್ಮನ್ ಅಲ್ಲಿ ಹೆಂಗೋ ಮ್ಯಾನೇಜ್ ಮಾಡ್ತೀವಿ. ಏನಾದ್ರೂ ಸ್ಟೋರಿ ಹೇಳ್ಬೇಕಾದ್ರೆ ಅವ್ರ ಮಗನೇ ನಮ್ ಟ್ರಾನ್ಸ್ಲೇಟರ್. ಹೀಗೆ ಹರಟೆ ಹೊಡ್ಕೊಂಡು ಜೋಕ್ಸ್ ಮಾಡ್ಕೊಂಡು ನನ್ ಕಾಲ್ ಎಳ್ಕೊಂಡು ಎಲ್ಲ ಒಳ್ಳೆ ಮಜಾ ಮಾಡಿದ್ರು. ಅವ್ರಿಗೆ ನಮ್ ಭಾಷೆ ಬರ್ಲಿಲ್ಲ ಅಂದ್ರು ಒಂದ್ ವ್ಲಾಗ್ ನೋಡ್ಲೇಬೇಕು ಅಂತ ಪ್ಲೇ ಮಾಡಿಸ್ಕೊಂಡು ನೋಡಿದ್ರು. ಅಷ್ಟ್ರಲ್ಲಿ ಪಿಜ್ಜಾ ಡೆಲಿವರಿ ಆಯ್ತು. ನಮ್ಮ ಮೈಸೂರು ದಸರಾದು ಫೋಟೋಸ್ ವಿಡಿಯೋಸ್ ತೋರಿಸ್ಕೊಂಡು ಎಲ್ಲ ಹೊಟ್ಟೆ ತುಂಬಾ ತಿಂದ್ವು. ಈ ತರ ಅವಾಗವಾಗ ಅವ್ರು ನಮ್ಮ ಮನೆಗೆ ಬರ್ತಿರ್ತಾರೆ, ನಾವು ಅವ್ರ ಮನೆಗೆ ಹೋಗ್ತಾ ಇರ್ತೀವಿ. ಇಲ್ಲಿ ಇವರೇ ನಮ್ಗೆ ಫ್ಯಾಮಿಲಿ ತರ ಆಗೋಗಿದ್ದಾರೆ. ಡಿನ್ನರ್ ಎಲ್ಲ ಮುಗಿಯೋ ಅಷ್ಟರಲ್ಲಿ 10 ಗಂಟೆ ಆಗಿತ್ತು. ಸೊ ಇವರು ನಮ್ಗೆ ಗುಡ್ ನೈಟ್ ಹೇಳಿ ಮನೆಗೆ ಹೊರಟ್ರು. ದೇಶ ಬಿಟ್ಟು ದೇಶಕ್ಕೆ ಬಂದ್ರು ನಮ್ಮನ್ನ ಮಕ್ಳು ತರ ಟ್ರೀಟ್ ಮಾಡೋ ಇಂಥ ಒಳ್ಳೆ ಓನರ್ ಸಿಕ್ಕಿದ್ದು ನಮ್ ಪುಣ್ಯ ಅಂತಾನೆ ಹೇಳ್ಬಹುದು.